ಟೈಮ್ ಇದು. ಇದು ನೋಡಿ ಆಲ್ಮೋಸ್ಟ್ ಖಾಲಿ ಆಗುವ ಇದು ಬಂದಿದೆ ನೋಡಿ. ಯೂಸ್ ಮಾಡಿ 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 ಮತ್ತೆ ನಿಮಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ಹಾಗೆ ಅಂತ ಇಲ್ಲ, ಇದು ಲೈಟ್ ವೆಯ್ಟ್ ಫಾರ್ಮುಲಾ ಇದೆ. ಸ್ಕಿನ್ನಲ್ಲಿ ಏನಾದರೂ ಆಕ್ನೆ ಮಾರ್ಕ್ಸ್ ಇದ್ರೆ ಮತ್ತೆ ನಾನು 2 ಯೂಸ್ ಮಾಡ್ತೇನೆ. ಒಂದು ಕಲರ್ ವೆಲ್ಕಮ್ ಬ್ಯಾಕ್ ಟು ಮಿಶಾಲ್ ಮಿಶು ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಪ್ರಾಡಕ್ಟ್ ರಿವ್ಯೂ ಕೊಡ್ತಾ ಇದ್ದೇನೆ. ಆಲ್ಮೋಸ್ಟ್ ಯೂಸ್ ಮಾಡಿ ಖಾಲಿಯಾದ ಪ್ರಾಡಕ್ಟ್ ನಿಮಗೆ ರಿವ್ಯೂ ಕೊಡ್ತಾ ಇದ್ದೇನೆ. ಒಂದು ಸ್ವಲ್ಪ ಸ್ಕಿನ್ ಕೇರ್ ಪ್ರಾಡಕ್ಟ್ ಇದೆ, ಆಮೇಲೆ ಮೇಕಪ್ ಪ್ರಾಡಕ್ಟ್. ಬೇಸಿಕ್ ಆಗಿ ಹೆಣ್ಮಕ್ಳಿಗೆ ಯಾವ್ದು ಇಷ್ಟ ಮೇಕಪ್ ಪ್ರಾಡಕ್ಟ್. ಓಕೆ, ಮೇಕಪ್ ಪ್ರಾಡಕ್ಟ್ ಎಲ್ಲಾನು ನಂದು ಇವಾಗ ಖಾಲಿ ಆಗುವ ಹಂತಕ್ಕೆ ಬಂದಿದೆ. ಸೊ ಇವಾಗ ನಾನು ನಿಮಗೆ ಏನೋ ರಿವ್ಯೂ ಕೊಡ್ತಾ ಇದ್ದೇನೆ, ವರ್ತಿಲ್ವಾ. ಸೊ ಬನ್ನಿ ಗೈಸ್, ತುಂಬ ರ್ಯಾಗ್ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡುವ. ಓಕೆ, ಫಸ್ಟ್ ಒನ್ ನಾನಿವಾಗ ಏನು ಫೇಸ್ ವಾಶ್ ತೋರಿಸ್ತಾ ಇದ್ದೇನೆ. ಫೇಸ್ ವಾಶಲ್ಲಿ ನಿಮಗೆ ಬೆಸ್ಟ್ ಫೇಸ್ ವಾಶ್, ನೀವು ನಿಮ್ಮದು ಆಯಿಲಿ ಸ್ಕಿನ್ ಆಗಿರ್ಬೋದು, ಡ್ರೈ ಸ್ಕಿನ್ ಆಗಿರ್ಬೋದು, ಸೆನ್ಸಿಟಿವ್ ಸ್ಕಿನ್ ಆಗಿರ್ಬೋದು, ಯಾವ ಸ್ಕಿನ್ ಅವ್ರು ಕೂಡ ಯೂಸ್ ಮಾಡಬಹುದಾದಂಥ ಯಾವ ಸ್ಕಿನ್ ಅವ್ರು ಕೂಡ ಯೂಸ್ ಮಾಡಬಹುದಾದಂಥ ಫೇಸ್ ವಾಶ್ ಅಂದರೆ ಸಿಂಪಲ್. ನೀವು ನೋಡಿರ್ಬೋದು, ಆಲ್ಮೋಸ್ಟ್ ಇವಾಗ ಎಲ್ಲರೂ ಕೂಡ ಸಿಂಪಲ್ ಫೇಸ್ ವಾಶ್ ಯೂಸ್ ಮಾಡ್ತಾರೆ. ತುಂಬ ಟ್ರೆಂಡಿಂಗ್ ಅಲ್ಲಿತ್ತು ಒಂದು ಟೈಮ್ ಇದು. ಇದು ನೋಡಿ ಆಲ್ಮೋಸ್ಟ್ ಖಾಲಿ ಆಗುವ ಇದು ಬಂದಿದೆ ನೋಡಿ. ಬೇಸಿಕ್ ಆಗಿ ನಂದು ಕಾಂಬಿನೇಷನ್ ಸ್ಕಿನ್, ಇದರದ್ದು ಏನು ಯೂಸ್ ಮಾಡಿ ಮಾಡಿ ಇಲ್ಲಿ ಓಪನ್ ಆಗಿದೆ. ಅದಕ್ಕೆ ತುಂಬ ಟೈಮ್ ಹಿಡ್ಕೊಳ್ಳಿಕ್ಕೆ ಗೊತ್ತಿಲ್ಲ, ಕೈ ಮೇಲೆಲ್ಲ ಆಗ್ತದೆ. ಸೊ ನೋಡಿ ಇಷ್ಟು ಖಾಲಿ ಆಗಿದೆ. ಆಲ್ಮೋಸ್ಟ್ ಇದು ಏನಂದರೆ ಡ್ರೈ ಸ್ಕಿನ್, ತುಂಬ ಡ್ರೈ ಇರ್ತದೆ, ಕಾಂಬಿನೇಷನ್ ಸ್ಕಿನ್ ಇರ್ತದೆ. ಅವರಿಗೆ ಏನು ಫೇಸ್ ವಾಶ್ ಮಾಡಿದರೆ ತಕ್ಷಣನೇ ಮಾಯ್ಶ್ಚರೈಸರ್ ಹಾಕಬೇಕು, ಇಲ್ಲಾಂದರೆ ತುಂಬ ಡ್ರೈ ಆಗ್ತದೆ. ನನ್ನ ಸ್ಕಿನ್ ಕಾಂಬಿನೇಷನ್ ಸ್ಕಿನ್, ನನಗೆ ಫೇಸ್ ವಾಶ್ ಮಾಡಿದಾದ್ಮೇಲೆ ಮಾಯ್ಶ್ಚರೈಸರ್ ಹಾಕಲಿಲ್ಲ ಅಂದರೆ ಇಲ್ಲಿ ಫುಲ್ ಡ್ರೈ ಆಗಿ ಕಪ್ಪಾಗಿ ಹೋಗ್ತದೆ ಮೂಗಿನ ಹತ್ರ ಇಲ್ಲಿ. ಸೊ ಅದಕ್ಕೆ ನಾನು ಏನು ಬೇಗನೆ ಮಾಯ್ಶ್ಚರೈಸರ್ ಹಾಕಬೇಕು. ಆದರೆ ಈ ಫೇಸ್ ವಾಶ್ ಯೂಸ್ ಮಾಡಿದ ಮೇಲೆ ನನಗೆ ಬೇಗ ಮಾಯ್ಶ್ಚರೈಸರ್ ಹಾಕಬೇಕಂತ ಹಾಕಲಿಲ್ಲದು ಕೂಡ ಒಂದು ಟೈಮ್ ನಡೀತದೆ. ಸೊ ಅಷ್ಟು ಬೆಸ್ಟ್ ಇದೆ ಇದು. ಬೇಗ ಡ್ರೈ ಮಾಡಲ್ಲ ಇದು ಫೇಸನ್ನು, ನಿಮ್ಮ ಸ್ಕಿನ್ ಬೇಗ ಡ್ರೈ ಆಗಲ್ಲ. ಸೊ ಯಾರಿಗೆಲ್ಲ ಯಾವ ಫೇಸ್ ವಾಶ್ ಯೂಸ್ ಮಾಡಿದರೆ ವರ್ಕ್ಗೆ ಆಗ್ತಿಲ್ಲ ಅಂದರೆ ಈ ಸಿಂಪಲ್ ಫೇಸ್ ವಾಶ್ ಯೂಸ್ ಮಾಡ್ಬೋದು. ಇದರ ಪ್ರೈಸ್ ಎಲ್ಲ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೇನೆ. ಓಕೆ, ಹಾಗೆ ನಾನು ಇವಾಗ ಎಲ್ಲ ತೋರಿಸೋ ಪ್ರಾಡಕ್ಟ್ ಇದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಚೆಕ್ ಮಾಡ್ಬೋದು ನೀವು. ಹಾಗೆ ನೀವು ಟ್ರಸ್ಟ್ ಮಾಡಿ ಇವತ್ತಿನ ವಿಡಿಯೋ ನೋಡಿ ಟ್ರಸ್ಟ್ ಮಾಡಿ ನೀವು ಬೈ ಮಾಡ್ಬೋದು. ಅಂದರೆ ನಾನು ಯೂಸ್ ಮಾಡಿ 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 ಮತ್ತೆ ನಿಮಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ಹಾಗೆ ಆಮೇಲೆ ಮಾಮಾ ಅರ್ತ್, ಇದು ನಾನು ರೀಸೆಂಟಾಗಿ ಈ ಫೇಸ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೇನೆ. ಮಾಮಾ ಅರ್ತ್ ಇದ್ದು ಬಾಯ್ ಓಪನ್ ಪೋರ್ಸ್ ಫೇಸ್ ಕ್ರೀಮ್ ಇದು. ಇದರದ್ದು ಪ್ರೈಸ್ ಎಲ್ಲ ನಾನು ಮೆನ್ಷನ್ ಮಾಡ್ತೇನೆ. ಓಕೆ, ಇದು ಕೂಡ ಹಾಗೆ ನಾನು ಈಗ ರೀಸೆಂಟಾಗಿ ಯೂಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ನನ್ನ ಫೇಸಲ್ಲಿ ತುಂಬ ಏನೋ ಪಿಂಪಲ್ಸ್ ಆಗಿರ್ಬೋದು, ಓಪನ್ ಪೋರ್ಸ್ ಇದೆ. ಅದು ಪಿಂಪಲ್ಸ್ ಆಗಿಲ್ಲ, ಓಪನ್ ಪೋರ್ಸ್ ಜಾಸ್ತಿ ಆಗಿದೆ. ಹಾಗೆ ಏನೋ ಬ್ಲ್ಯಾಕ್ ಸ್ಕಾರ್ಸ್ ಕೂಡ ತುಂಬ ಜಾಸ್ತಿ ಇದೆ ನನ್ನ ಫೇಸಲ್ಲಿ. ಅದಕ್ಕೆ ನಾನು ಏನೋ ಈ ಫೇಸ್ ಕ್ರೀಮ್ ಆರ್ಡರ್ ಮಾಡಿದ್ದೆ. ಆದರೆ ನಾನು ಇದು ಯೂಸ್ ಮಾಡಲಿಕ್ಕೆ ಶುರು ಮಾಡಿ ಒಂದು 4 to 5 days ಆಗಿದೆ ಅಷ್ಟೇ. ಆದರೆ ನನಗೆ ತುಂಬ ರಿಸಲ್ಟ್ ವಿಸಿಬಲ್ ಆಗಿ ಕಾಣ್ತಾ ಇದೆ. ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟ್ ಕೂಡ. ನಾನು ಇದರದ್ದು ಕೂಡ ಲಿಂಕ್ ಹಾಕಿರ್ತೇನೆ, ಬೈ ಮಾಡಿ. ಓಕೆ, ಹಾಗೆ ಇದು ಲೈಟ್ ವೆಯ್ಟ್, ನಿಮ್ಮದು ಆಯಿಲಿ ಸ್ಕಿನ್ ಆಗಿದ್ದರೆ ಹೆದರ್ಬೇಕಂತ ಇಲ್ಲ. ಇದು ಲೈಟ್ ವೆಯ್ಟ್ ಫಾರ್ಮುಲಾ ಇದೆ, ಸ್ಕಿನ್ಗೆ ಬೇಗ ಅಬ್ಸರ್ವ್ ಆಗುತ್ತೆ, ಟ್ರೈ ಮಾಡ್ಬೋದು. ಓಕೆ ನೋಡಿ, ನಾನು ಇದು ಸ್ವಲ್ಪ ತೋರಿಸ್ತೇನೆ ನೋಡಿ ಹೇಗಿದೆ ಅಂತ, ಕ್ರೀಮ್ ಹೇಗಿದೆ ಅಂತ ನೋಡಿ. ಬೇಗ ಅಬ್ಸರ್ವ್ ಆಗುತ್ತೆ ಸ್ಕಿನ್ಗೆ. ಹಾಗೆ ಲೈಟ್ ಸ್ವಲ್ಪ ಕಡಿಮೆ ಇದೆ, ಮಳೆಗಾಲ ಅಲ್ವಾ ಈಗ, ಹಾಗೆ ತುಂಬ ಕತ್ತಲೆ ಇದೆ. ಒಳಗಡೆ ಲೈಟ್ ಹಾಕಿದ್ರು ಕೂಡ ಕತ್ತಲೆ ಕಾಣ್ತದೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೇನೆ. ಓಕೆ, ಆಮೇಲೆ ನನ್ನ ಸ್ಕಿನ್ನಲ್ಲಿ ನೋಡ್ಬೋದು, ಇಲ್ಲಿ ನಿಮ್ಗೆ ಸ್ಟಿಚ್ ಮಾರ್ಕ್ ಇದೆ. ಅದಕ್ಕೆ ಅಂತಾನೆ ನಾನು ಮೆಡರ್ಮಾ ಅವ್ರದ್ದು ಆಯಿಂಟ್ಮೆಂಟ್ ಕ್ರೀಮ್ ತಂದಿದ್ದೇನೆ ನೋಡಿ. ಇದು ತುಂಬ ರಿವ್ಯೂ ಇದೆ ಇದಕ್ಕೆ. ನಿಮ್ಮ ಸ್ಕಿನ್ನಲ್ಲಿ ಏನಾದರೂ ಕಟ್ ಮಾರ್ಕ್ಸ್ ಇದ್ದರೆ, ಹಾಗೆ ಸರ್ಜರಿ ಆಗಿದ್ದರೆ, ಸ್ಕಿನ್ನಲ್ಲಿ ಏನಾದರೂ ಆ್ಯಕ್ನೆ ಮಾರ್ಕ್ಸ್ ಇದ್ದರೆ ಈ ಪ್ರಾಡಕ್ಟ್ ನೀವು ಯೂಸ್ ಮಾಡ್ಬೋದು. ಇದು ಮಾತ್ರ ರಿಸಲ್ಟ್ ನಿಮಗೆ ಒಂದೊಂದು ತುಂಬ ಹಳೆ
ಸ್ಟಿಚ್ ಮಾರ್ಕ್ ಇದ್ದು. ನಂದು ಮೋಸ್ಟ್ಲಿ ಇದು ಕ್ಯೂರ್ ಆಗ್ಲಿಕ್ಕೆ ಒಂದು 6 ಮಂತ್ ಬೇಕು. ಮತ್ತು ನಿಮ್ದು ಏನಾದರೂ ಹೊಸದಾಗಿ ನಿಮ್ಗೆ ಏನಾದರೂ ಗಾಯ ಆಗಿದೆ, ಸ್ಟಿಚ್ ಮಾರ್ಕ್ ಇದೆ, ಆಕ್ನೆ ಮಾರ್ಕ್ಸ್ ಇದೆ ಅಂದರೆ ಒಂದು 2 ಮಂತಲ್ಲಿ ಇದು ರಿಕವರಿ ಮಾಡಿಕೊಡುತ್ತೆ ನಿಮ್ಮ ಸ್ಕಿನ್ನ. ಸೊ ಇದು ಕೂಡ ತುಂಬ ಚೆನ್ನಾಗಿದೆ, ಟ್ರೈ ಮಾಡ್ಬೋದು. ಹಾಗೆ ನಾನು ಯಾವ ಪ್ರಾಡಕ್ಟ್ ನನಗೆ ಇಷ್ಟ ಆಗಲಿಲ್ಲ ಅಂತಾನು ಕೂಡ ಇದರಲ್ಲಿ ಹೇಳ್ತೇನೆ, ಹಾಗೆ ಸ್ಕಿಪ್ ಮಾಡದೆ ನೋಡಿ. ಓಕೆ, ಒಂದು ಟೈಮಲ್ಲಿ ತುಂಬ ಟ್ರೆಂಡಿಂಗಲ್ಲಿದ್ದ ಫೌಂಡೇಶನ್ ಇದು. ಈಗಲೂ ಕೂಡ ತುಂಬ ಜನರು ಇದೇ ಫೌಂಡೇಶನ್ ಯೂಸ್ ಮಾಡ್ತಾರೆ. ನೋಡ್ಬೋದು ಎಷ್ಟು ಗಲೀಜಾಗಿದೆ ಅಂತ. ಇದರದ್ದು ಕ್ಯಾಪ್ ಮಾಜಿ ಎಲ್ಲೋ ತಗೊಂಡೋಗಿ ಹಾಕಿದ್ದಾನೆ ಗೈಸ್. ಹಾಗೆ ಇವಾಗ ನಾನು ಯೂಸ್ ಮಾಡಿದೆ, ಅದು ಏನನ್ಕೋಬೇಡಿ. ಓಕೆ, ಇದು ಆಲ್ಮೋಸ್ಟ್ ಖಾಲಿಯಾಗಿದೆ, ಆಲ್ಮೋಸ್ಟ್ ಒಂದು ಸ್ವಲ್ಪ ಇರ್ಬೋದು ಅಷ್ಟೇನೆ. ಇದು ತುಂಬ ಚೆನ್ನಾಗಿದೆ ಈ ಫೌಂಡೇಶನ್. ಫಿಟ್ ಮಿ ಅವ್ರದ್ದು ಮ್ಯಾಟ್ ಪೋರ್ಲೆಸ್ ಫೌಂಡೇಶನ್ ಇದು ಇಂದ ಶೇಡ್ ಬಂದು 120 ಫೌಂಡೇಶನ್. ಇದು 120 ಶೇಡ್ ಇದ್ರದ್ದು. ತುಂಬ ಚೆನ್ನಾಗಿದೆ ಇದು. ಅಂದರೆ ಇದು ಮೀಡಿಯಂ ಕವರೇಜ್ ಕೊಡ್ತದೆ, ಹಾಗೆ ಲೈಟ್ ವೆಯ್ಟ್ ಆಗಿರ್ತದೆ. ನಾವು ಫೇಸಿಗೆ ಏನೋ ಒಂದು ಹಾಕಿದ್ದೇವೆ ಅಂತ ಫೀಲ್ ಆಗೋದಿಲ್ಲ. ಇದು ತುಂಬ ಚೆನ್ನಾಗಿದೆ ಈ ಫೌಂಡೇಶನ್. ನಿಮಗೆ ಇಷ್ಟ ಇದ್ದರೆ ಇದು ಬೈ ಮಾಡ್ಬೋದು. ಇದರಲ್ಲಿ ಮಿನಿ ಈಗ ಪ್ಯಾಕೆಟ್ ಎಲ್ಲ ನಿಮಗೆ ಸ್ಟೋರಲ್ಲಿ ಎಲ್ಲ ಸಿಗ್ತದೆ. ಇದು ನೀವು ಕಣ್ಣು ಮುಚ್ಚಿ ಈ ಫೌಂಡೇಶನ್ ನೀವು ಬೈ ಮಾಡ್ಬೋದು. ನನ್ನ ಶೇಡ್ ಬಂದು 120. ನಿಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗುವಂಥ ಶೇಡ್ ನೀವು ಬೈ ಮಾಡಬೇಕು. ಓಕೆ, ಇದು ನನ್ನ ಶೇಡ್ ಬಂದು 120. ಈ ಶೇಡ್ ನಾನು ಯೂಸ್ ಮಾಡ್ತೇನೆ. ಓಕೆ, ನೆಕ್ಸ್ಟ್ ಬಂದು ನಾನು ಅದರಲ್ಲೇನೆ ನಾನು ಏನೋ ತುಂಬ ಗಲೀಜಾಗಿದೆ ಎಲ್ಲ ಫೌಂಡೇಶನ್ ಮಿಕ್ಸ್ ಮಾಡಿ ಎಲ್ಲ ಗಲೀಜಾಗಿದೆ. ಮೇಬ್ಲಿನ್ ಬ್ರ್ಯಾಂಡ್ ಇದ್ದೇನೆ, ಸೂಪರ್ ಸ್ಟೇ ಫುಲ್ ಕವರೇಜ್ ಫೌಂಡೇಶನ್. ಇದು ಫುಲ್ ಕವರೇಜ್ ಫೌಂಡೇಶನ್. ನಿಮ್ಮ ಫೇಸಲ್ಲಿ ಏನಾದರೂ ಪಿಂಪಲ್ಸ್ ಮಾರ್ಕ್ಸ್ ಏನಾದರೂ ಇದ್ದರೆ ಇದು ಹೈಡ್ ಮಾಡುತ್ತೆ. ಇದು ಫುಲ್ ಕವರೇಜ್ ಫೌಂಡೇಶನ್. ಇದರದ್ದು ಶೇಡ್ ಕೂಡ 120ನೇ. ಇದು ನಾನು ಮಿಕ್ಸ್ ಮಾಡಿ ಹಾಕ್ತೇನೆ. ಇದು 2 ಫೌಂಡೇಶನ್ ಇಲ್ವಾ, ಇದು ಮಿಕ್ಸ್ ಮಾಡಿ ಹಾಕೊಳ್ತೇನೆ. ಅಂದರೆ ಇದು ಸ್ವಲ್ಪ ವೈಟ್ ಜಾಸ್ತಿ ಇದೆ, ಹಾಗೆ ನನಗೆ ವೈಟ್ ಆಗಬಾರ್ದು ಅಂತ ಇದು 2 ಕೂಡ ಮಿಕ್ಸ್ ಮಾಡಿ ಹಾಕೊಳ್ತೇನೆ. ಸೊ ಇದು ಕೂಡ ತುಂಬ ಚೆನ್ನಾಗಿದೆ. ಇದು ತುಂಬ ಮ್ಯಾಟ್. ನಿಮ್ಮದು ಡ್ರೈ ಸ್ಕಿನ್ ಆದರೆ ಇದು ಯೂಸ್ ಮಾಡೋದು ಬೇಡ ಅಂತ ಹೇಳ್ತೇನೆ. ತುಂಬ ಮ್ಯಾಟ್ ಇದು. ಮತ್ತು ನಾನು ಇವಾಗ ತೋರಿಸುವ ಯಾವ ಪ್ರಾಡಕ್ಟ್ ಕೂಡ ಸ್ಪಾನ್ಸರ್ಡ್ ಅಲ್ಲ. ನನಗೆ ಯೂಸ್ ಮಾಡಿ ಇಷ್ಟ ಆದ ಮೇಲೆ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಬಂದು ನಾನು ಇವಾಗ ಯೂಸ್ ಮಾಡ್ತಿರುವಂಥ ಸನ್ಸ್ಕ್ರೀನ್ ನ್ಯೂಟ್ರಿಜಿನ್ ಅವರದ್ದು ಅಲ್ಟ್ರಾ ಶೀಟ್ ಡ್ರೈ ಟಚ್ ಸನ್ ಬ್ಲಾಕ್ 50+++. ಇದು ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿದೆ. ನೀವು ನೋಡಿರ್ಬೋದು, ತುಂಬ ಆ್ಯಕ್ಟ್ರೆಸ್ಗಳು ಕೂಡ ಇದನ್ನು ಯೂಸ್ ಮಾಡ್ತಾರೆ. ತುಂಬ ಚೆನ್ನಾಗಿದೆ. ವೈಟ್ ಕಾಸ್ಟ್ ನಿಮಗೆ ಕೊಡೋದಿಲ್ಲ ಈ ಪರ್ಟಿಕ್ಯುಲರ್ ಸನ್ ಬ್ಲಾಕ್. ವೈಟ್ ಕಾಸ್ಟ್ ಇರಲ್ಲ. ನೋಡ್ಬೋದು ನೀವು, ಬಟ್ಟೆಗೆ ಹಾಕೊಂಡೆ. ಸೊ ನೋಡಿ, ವೈಟ್ ಕಾಸ್ಟ್ ಇಲ್ಲ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನಾನು ಇನ್ಸೈಟ್ ಅವರದ್ದು ಪ್ರೋ ಕನ್ಸೀಲರ್ ಪ್ಯಾಲೆಟ್ ಯೂಸ್ ಮಾಡ್ತೇನೆ. ನಾನು 2 ಯೂಸ್ ಮಾಡ್ತೇನೆ. ಒಂದು ಕಲರ್ ಕರೆಕ್ಟರು ಸ್ವಿಸ್ ಬ್ಯೂಟಿ ಕನ್ಸೀಲರ್. ಇದು ಲಿಕ್ವಿಡ್, ಇದು ಕ್ರೀಮು. ಅಕಾರ್ಡಿಂಗ್ ನನ್ನ ಮೂಡಿ ಯಾವ ಥರ ಇದೆ ಆ ಥರ ಯೂಸ್ ಮಾಡ್ತೇನೆ. ಒಮ್ಮೊಮ್ಮೆ ನನಗೆ ಕ್ರೀಮ್ ಪ್ರಾಡಕ್ಟ್ ಬೇಡ ಅಂತಂದರೆ ಲಿಕ್ವಿಡ್ ಯೂಸ್ ಮಾಡ್ತೇನೆ. 2 ಕೂಡ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಬೈ ಮಾಡ್ಬೋದು. ಓಕೆ, ಇದು ತುಂಬ ಚೆನ್ನಾಗಿದೆ, ಯೂಸ್ ಮಾಡ್ಬೋದು. ನೋಡಿ, ಆಲ್ಮೋಸ್ಟ್ ನಾನು ಎಷ್ಟು ಯೂಸ್ ಮಾಡಿದ್ದೇನೆ ಅಂದರೆ ಇಷ್ಟು ಯೂಸ್ ಮಾಡಿ ಖಾಲಿ ಮಾಡಿದ್ದೇನೆ. ಇವಾಗ ನಾನು ನಿಮಗೆ ರಿವ್ಯೂ ಕೊಡ್ತಾ ಇದ್ದೀನಿ. ನೀವು ತುಂಬ ಪ್ರಾಡಕ್ಟ್ಗೆ ಇನ್ವೆಸ್ಟ್ ಮಾಡಿ ಅದು ವರ್ಕ್ ಆಗಲಿಲ್ಲ ಅಂದರೆ ಬೇಜಾರಲ್ವಾ. ಸೊ ಈ ಪ್ರಾಡಕ್ಟ್ ನೀವು ಯೂಸ್ ಮಾಡ್ಬೋದು. ಇದು ತುಂಬ ಚೆನ್ನಾಗಿದೆ. ಆಮೇಲೆ ಕನ್ಸೀಲರ್ ಬಂದರೆ ನಾನು ನೋಡಿ, ಇದು ಮೇಬ್ಲಿನ್ ಫಿಟ್ ಮಿ ಇದು ರೇಂಜಲ್ಲೇ ಬರುವ ಇದು ಕನ್ಸೀಲರ್. ಇದರದ್ದು ಶೇಡ್ ಬಂದು ಮೀಡಿಯಂ 25. ಎಲ್ಲದರ ರೇಟ್ ಕೂಡ ನಾನು ಮೆನ್ಷನ್ ಮಾಡ್ತೇನೆ ಸ್ಕ್ರೀನಲ್ಲಿ, ನೀವು ನೋಡ್ಬೋದು. ಇದು ಕೂಡ ನೋಡಿ, ಆಲ್ಮೋಸ್ಟ್ ಖಾಲಿ ಆಗಿದೆ. ನೀವು ಮಸ್ಟ್ ಬೈ ಪ್ರಾಡಕ್ಟ್. ಇದು ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ನಿಮಗೆ ಮೇಕಪ್ ಪ್ರಾಡಕ್ಟ್ ಬೇಕಿದ್ರೆ ನೀವು ಫಿಟ್ ಮಿ ಬ್ರ್ಯಾಂಡಲ್ಲಿ ತಗೊಳ್ಬೋದು. ಅಫೋರ್ಡೆಬಲ್ ರೇಂಜಲ್ಲಿ ಕೂಡ ಬರ್ತದೆ, ಎಲ್ಲರೂ ಕೂಡ ಬೈ ಮಾಡ್ಬೋದು. ಹಾಗೆ ತುಂಬ ಎಕ್ಸ್ಪೆನ್ಸಿವ್ ಇಲ್ಲ, ಅಫೋರ್ಡೆಬಲ್ ರೇಂಜಲ್ಲಿ ಕೂಡ ಇದೆ. ಹಾಗೆ ಕ್ವಾಲಿಟಿ ಪ್ರಾಡಕ್ಟ್ ಇಲ್ವಾ, ತುಂಬ ಚೆನ್ನಾಗಿದೆ. ಅದರದ್ದು ಪ್ರಾಡಕ್ಟ್ ಇದ್ದು ಕ್ವಾಲಿಟಿ ತುಂಬ ಚೆನ್ನಾಗಿರ್ತದೆ. ಸೊ ನೀವು ಈ ಬ್ರ್ಯಾಂಡಲ್ಲಿ ಕೂಡ ಯೂಸ್ ಮಾಡ್ಬೋದು. ಓಕೆ,
ಸೆಟ್ಟಿಂಗ್ ನಿಮ್ಮ ಮೇಕಪ್ ಸೆಟ್ ಮಾಡಲಿಕ್ಕೆ ಒಂದು ಫೇಸ್ ಕಾಂಪ್ಯಾಕ್ಟ್ ಪೌಡ್ರ್ ಬೇಕಲ್ವಾ. ಸೊ ನೋಡಿ ನಾನು ಎಷ್ಟು ಯೂಸ್ ಮಾಡಿದ್ದೇನೆ ಅಂದರೆ, ಇದಕ್ಕಿಂತ ಮುಂಚೆ ಇನ್ನೊಂದಿತ್ತು ನಮ್ಮದು ಫಿಟ್ಮಿ ಪೌಡರೇ, ಅದು ಖಾಲಿಯಾಗಿದೆ, ಬಿಸಾಡಿದೆ ನಾನು. ಸೊ ಇದು ನೋಡಿ ಎಷ್ಟು ಯೂಸ್ ಮಾಡಿ ಖಾಲಿ ಮಾಡಿದ್ದೇನೆ ಅಂತ. ಇಲ್ಲಿ ನೋಡಿ ಇದು ಮಿರರ್ ಬರ್ತದೆ. ಸೊ ನೋಡಿ ಇದು ಮಿರರ್ ಬರ್ತದೆ, ಎಷ್ಟು ಯೂಸ್ ಮಾಡಿದೆ ಅಂದರೆ. ಇದು ಮತ್ತು ಶೇಡ್ ಬಂದು 120 ಕ್ಲಾಸಿಕ್ ಐವರಿ ಅಂತ. ತುಂಬ ಚೆನ್ನಾಗಿದೆ ಈ ಕಾಂಪ್ಯಾಕ್ಟ್ ಪೌಡ್ರು ಕೂಡ. ನೀವು ಮಸ್ಟ್ ಬೈ ಪ್ರಾಡಕ್ಟ್ ಇದು. ಬಿಗಿನರ್ಸ್ಗೆ ಹೇಳಿ ಮಾಡಿದ ಪ್ರಾಡಕ್ಟ್ ನಾನು ಇವಾಗೆಲ್ಲ ತೋರಿಸ್ತಾ ಇದ್ದೇನೆ. ಒಂದು ಲೆಕ್ಕದಲ್ಲಿ ಬಿಗಿನರ್ಸ್ ಇದು ಮೇಕಪ್ ಪ್ರಾಡಕ್ಟ್ ನೀವು ಹೇಗೆ ತಗೊಳ್ಬೋದು ಅಂತ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು. ನೋಡಿ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟ್, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೊ ಇದು ನೀವು ಬೈ ಮಾಡ್ಬೋದು, ಕಣ್ಣು ಮುಚ್ಚಿ ಇದು ಬೈ ಮಾಡ್ಬೋದು. ಸೊ ಆಮೇಲೆ ನಾಯ್ಕಾ ಅವರದು ಇದು ನೋಡಿ, ನಾಯ್ಕಾ ಪ್ಯಾಲೆಟ್, ನಾಯ್ಕಾ ಐ ಶಾಡೋ ಪ್ಯಾಲೆಟ್ ಯೂಸ್ ಮಾಡ್ಬೋದು. ಇದು ಅಷ್ಟು ಕ್ಲಿಯರ್ ಆಗಿ ಕಾಣ್ತಿಲ್ಲ, ನಾನು ಫೋಟೋ ಹಾಕ್ತೇನೆ ಇಲ್ಲಿ, ಹಾಗೆ ಪ್ರೈಸ್ ಕೂಡ ಮೆನ್ಷನ್ ಮಾಡಿರ್ತೇನೆ. ಇದು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೀವು ಯಾವ ಲುಕ್ ಬೇಕಾಗಿದೆ ಅದನ್ನು ಕ್ರಿಯೇಟ್ ಮಾಡ್ಬೋದು. ಎಲ್ಲ ಖಾಲಿಯಾಗಿ ನಿಮಗೆ ನಾನು ರಿವ್ಯೂ ಕೊಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿದೆ. ಹಾಗೆ ಇದರ ಪ್ರೈಸ್ ಕೂಡ ಅಂಡರ್ 300 ಒಳಗಡೆನೇ ಇದೆ ಇದರದ್ದು ಪ್ರೈಸ್. ಇದರದ್ದು ಶೇಡ್ ಎಲ್ಲಾನು ಆಲ್ಮೋಸ್ಟ್ ಪ್ರಿಟಿ ಶೇಡ್ಸ್ ಎಲ್ಲಾನು ನೋಡ್ಬೋದು ನೀವು. ಮತ್ತೆ ಪಿಗ್ಮೆಂಟೇಷನ್ ಕೂಡ ಹೇಳಲಿಕ್ಕಿಲ್ಲ. ನಾಯ್ಕಾದು ನಿಮ್ಗೆ ಗೊತ್ತಿದೆ, ನಾಯ್ಕಾ ಬ್ರ್ಯಾಂಡ್ ತುಂಬ ಚೆನ್ನಾಗಿದೆ. ಸೊ ನೋಡಿ ತುಂಬ ಚೆನ್ನಾಗಿದೆ, ಕಾಣ್ತಿದೆಯೋ ಗೊತ್ತಿಲ್ಲ. ಸೊ ನೋಡಿ ಇದೊಂದು ಗ್ಲಿಟರ್ ಶೇಡ್ಸ್ ಎಲ್ಲ ಬರ್ತದೆ, ಇದರಲ್ಲಿ ಮಿಕ್ಸ್ ಇರ್ತದೆ. ನೀವು ಯಾವ ಮೇಕಪ್ ಲುಕ್ ಕೂಡ ಬೇಕಾದರೂ ಮೇಕಪ್ ಲುಕ್ ಕ್ರಿಯೇಟ್ ಮಾಡಲಿಕ್ಕೆ ಈ ಐ ಶಾಡೋ ಪ್ಯಾಲೆಟ್ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ನನಗೆ ಪರ್ಸನಲ್ ಆಗಿ ಈ ಐ ಶಾಡೋ ಪ್ಯಾಲೆಟ್ ತುಂಬ ಇಷ್ಟ ಆಗಿದೆ. ಓಕೆ, ಒಂದು ಬೆಸ್ಟ್ ಬ್ರಷಸ್ ಬೇಕಿದ್ದರೆ, ಅಫೋರ್ಡೆಬಲ್ ರೇಂಜಲ್ಲಿ ಬೇಕಿದ್ದರೆ ಬಿಗಿನರ್ಸಿಗೆ ಈ ಬ್ರಷಸ್, ಸ್ವಿಸ್ ಬ್ಯೂಟಿ ಅವರದ್ದು ಬ್ರಷಸ್ ನೀವು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಇದರಲ್ಲಿ ಎಲ್ಲ ಒಂದು ಇದು ಪೌಡರ್ ಬ್ರಷ್ ಇದೆ, ಫೌಂಡೇಶನ್ ಬ್ರಷ್ ಇದೆ, ಮತ್ತು ಐಬ್ರೋದು ಬ್ರಷ್ ಇದೆ, ಹಾಗೆ ಐ ಶ್ಯಾಡೋ ಬ್ರಷಸ್ ಇದೆ, ಕನ್ಸೀಲರ್ ಬ್ರಷ್ ಇದೆ. ಸೊ ನೋಡಿ ಇಷ್ಟು ಇದು ಒಂದು ಸೆಟ್ಟೇ ಬರ್ತದೆ. ಸ್ವಿಸ್ ಬ್ಯೂಟಿ ಅವರ ಬ್ರಷಸ್ ತುಂಬ ಅಫೋರ್ಡಬಲ್ ರೇಂಜಲ್ಲಿ ತುಂಬ ಒಳ್ಳೆ ಪ್ರಾಡಕ್ಟ್ ನಿಮಗೆ ಸ್ವಿಸ್ ಬ್ಯೂಟಿ ಅವರು ಕೊಡ್ತಾರೆ. ನೋಡಿ ತುಂಬ ಚೆನ್ನಾಗಿದೆ ಇದು. ನೀವು ಇನ್ನೂ ಬಿಗಿನರ್ಸ್ ಇದ್ದೀರಾ, ಆಮೇಲೆ ನಿಮಗೆ ನೀವೇ ಮೇಕಪ್ ಮಾಡ್ಕೊಳ್ಳಿಕ್ಕೆ ಎಷ್ಟು ಸಾಕು. ಮೇಕಪ್ ಆರ್ಟಿಸ್ಟ್ಗಳಿಗಾದರೆ ತುಂಬ ಹೈ ಬ್ರ್ಯಾಂಡ್ಸಲ್ಲಿ ಬೇಕಾಗ್ತದೆ. ಸೊ ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ, ತುಂಬ ಕ್ವಾಲಿಟಿ ಚೆನ್ನಾಗಿದೆ. ಮೇಬ್ಲಿನ್ ಅವ್ರದ್ದು ವಿನಾಯಲ್ ರೇಂಜಲ್ಲಿ ತೋರಿಸ್ತಾ ಇದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿದೆ ಲಿಪ್ಸ್ಟಿಕ್. ಇದು ಯಾರಿಗೆ ತುಂಬ ಚಿಪ್ ಅಂತ ಇಷ್ಟ ಆಗೋದಿಲ್ಲ ಅವರು ಬೈ ಮಾಡೋದು ಬೇಡ ಅಂತ ಹೇಳ್ತೇನೆ. ಆದರೆ ಈ ಶೇಡ್ ನೋಡಿ ತುಂಬ ಚೆನ್ನಾಗಿದೆ. ಇದು ಲಿಪ್ ಲೈನರ್ ಹಾಕಿದರೆ ಈ ಶೇಡ್ ತುಂಬ ಚೆನ್ನಾಗಿದೆ. ಹಾಗೆ ಇದು ಲಾಂಗ್ ಸ್ಟೇ ಕೂಡ ಇದೆ, ಸ್ವಲ್ಪ ಅಷ್ಟೇ. ಆಮೇಲೆ ಮ್ಯಾಟ್ ಆದರೆ ಇದು ಏನು ಕಂಫರ್ಟೇಬಲ್ ಇರ್ತದೆ ಲಿಪ್ಸ್ ಮೇಲೆ. ಈ ಶೇಡ್ ಕೂಡ ತುಂಬ ಚೆನ್ನಾಗಿದೆ. ಮೇಬ್ಲಿನ್ ವಿನಾಯಲ್ ರೇಂಜಲ್ಲಿ ಬರ್ತದೆ. ನೋಟ್ ಮಾಡಿರ್ಬೋದು, ಆಲ್ಮೋಸ್ಟ್ ನನ್ನ ಹತ್ರ ಮೇಬ್ಲಿನ್ ಪ್ರಾಡಕ್ಟ್ ಇದೆ. ನನಗೆ ಮೇಬ್ಲಿನ್ ಏನಂತ ಗೊತ್ತಿಲ್ಲ, ಮೇಬ್ಲಿನ್ ಪ್ರಾಡಕ್ಟ್ ತುಂಬ ಇಷ್ಟ. ಅಂದರೆ ತುಂಬ ಅಫೋರ್ಡೆಬಲ್ ರೇಂಜಲ್ಲಿ ಕೂಡ ಬರ್ತದೆ, ಹಾಗೆ ಪ್ರಾಡಕ್ಟ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರ್ತದೆ. ಅದಕ್ಕೆ ನಾನು ಈ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೇನೆ. ಓಕೆ, ಇದರ ತುಂಬ ಚೆನ್ನಾಗಿದೆ. ಇದು ಮಸ್ಕರ್ ಇಲ್ವಾ, ನಿಮಗೆ ಅಷ್ಟು ಬೇಗ ಹೋಗೋದಿಲ್ಲ. ಇದು ಆಯಿಲ್ ಹಾಕಿ ತೆಗಿಬೇಕು ಈ ಮಸ್ಕರ್, ಅಷ್ಟು ಚೆನ್ನಾಗಿದೆ. ಬೈ ಮಾಡ್ಬೋದು ಈ ಪ್ರಾಡಕ್ಟ್ ಕೂಡ. ಓಕೆ, ಆಮೇಲೆ ಮಾಡಿದ್ರ ಅವಸ್ಥೆ ಆಗಿದೆ ನೋಡಿ ಈ ಥರ. ತುಂಬ ಚೆನ್ನಾಗಿದೆ ಈ ಲಿಪ್ಸ್ಟಿಕ್ ಕೂಡ. ಇದು ಫೇಸಸ್ ಕೆನಡಾ ಅವರದ್ದು ಲಿಪ್ಸ್ಟಿಕ್, ತುಂಬ ಚೆನ್ನಾಗಿದೆ. ಒನ್ ಟೈಮಲ್ಲಿ ತುಂಬ ರಿವ್ಯೂ ಬರ್ತಾ ಇತ್ತು. ನನ್ನ ವಾಯ್ಸ್ ನಿಮಗೆ ಕೇಳಿಸಿದೆ ಅಂತ ಗೊತ್ತಿಲ್ಲ, ನಾನು ಮೈಕ್ ಇನ್ನೂ ಕೂಡ ತರಿಸಲಿಲ್ಲ ಗೈಸ್, ಸಾರಿ. ಸೊ ಇವತ್ತು ಅದೇ ಇದು 2 ಲಿಪ್ಸ್ಟಿಕ್ ನಾನು ತುಂಬ ಯೂಸ್ ಮಾಡಿದ್ದೇನೆ. ಇವಾಗ ನಾನು ಕರೆಂಟಾಗಿ ಯಾವ ಲಿಪ್ ಶೇಡ್ ಹಾಕಿದ್ದೇನೆ ಅಂದರೆ ಇದು ಕೂಡ ಆಲ್ಮೋಸ್ಟ್ ಏನಿಲ್ಲ, ಖಾಲಿಯಾಗಿದೆ ನೋಡಿ, ಏನಿಲ್ಲ. ಇದು ಲ್ಯಾಕ್ಮೆ ಅವ್ರದ್ದು. ಇದು ನಿಮಗೆ ನ್ಯೂಡಲ್ಲಿ ನೀವು ಹುಡುಕ್ತಿದ್ರ ಅಂದರೆ, ನ್ಯೂಡ್ ಲಿಪ್ಸ್ಟಿಕ್ ನಿಮಗೆ ತುಂಬ ಇಷ್ಟ ಅಂದರೆ ಇದು ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಆದರೆ ಇದರದ್ದು ಸ್ಟೇ ಎಷ್ಟಿರ್ತದೆ ಅಂದರೆ ಒಂದು 3 to 4 hours ಲಿಪ್ ಮೇಲೆ ಇರ್ತದೆ. ಏನಾದರೂ ಆಯಿಲ್ ಐಟಮ್ ತಿಂದ್ರೆಲ್ಲ ಬೇಗ ಹೋಗ್ತದೆ. ಇದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಬೆಸ್ಟ್ ಇದೆ. ಇದೊಂದು 5 to 6 hours ನಿಮ್ಮ ಲಿಪ್ಸಲ್ಲಿ ಇರ್ತದೆ. ಆಯಿಲ್ ಐಟಮ್ ತಿಂದರೆ ಒಂದು ಇಲ್ಲಿ ಸೈಡಲ್ಲಿ ಹೋಗ್ತದೆ, ಇಲ್ಲೆಲ್ಲ ಹಾಗೆ ಇರ್ತದೆ, ಸ್ವಲ್ಪ ಟಚ್ ಅಪ್ ಮಾಡಬೇಕಷ್ಟೇ. ಇದು ಕೂಡ ಹಾಗೇನೆ ತುಂಬ ಚೆನ್ನಾಗಿದೆ. ಶೇಡ್ ನೋಡಿ
ಇದೊಂದು ಶೇಡ್. ಈ ಶೇಡ್ ಆಲ್ಮೋಸ್ಟು ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ. ಆದರೆ ನನಗೆ ರೆಡ್, ನೀವು ನೋಡಿರ್ಬೋದು ನಾನು ಆಲ್ಮೋಸ್ಟ್ ವೀಡಿಯೋಸ್ ಫೋಟೋಸಲ್ಲೆಲ್ಲ ನಾನು ರೆಡ್ ಲಿಪ್ಸ್ಟಿಕ್ ಜಾಸ್ತಿ ಹಾಕೋದು. ನೋಡಿ ರೆಡ್, ಇದು ರೆಡ್ ಲಿಪ್ಸ್ಟಿಕ್ಕು. ಇದು ಆಲ್ಮೋಸ್ಟ್ ಎಲ್ಲ ಖಾಲಿಯಾಗಿದೆ, ನೋಡ್ಬೋದು ನೀವು, ಖಾಲಿಯಾಗಿದೆ ಈ ಲಿಪ್ಸ್ಟಿಕ್. ಇದು ತುಂಬ ಚೆನ್ನಾಗಿದೆ. ಯಾರಿಗಾದರೂ ನಿಮಗೆ ಲಿಪ್ಸ್ಟಿಕ್, ಒಳ್ಳೆ ಲಿಪ್ಸ್ಟಿಕ್ ಮೇಲೆ ಬೈ ಮಾಡಬೇಕು ಬಿಗಿನರ್ಸಿಗೆ ಅಂದರೆ ಫೇಸಸ್ ಕೆನಡಾ ಲಿಪ್ಸ್ಟಿಕ್ಕಿಗೆ ನೀವು ಬೈ ಮಾಡ್ಬೋದು. ಇದು ಕೂಡ ತುಂಬ ಚೆನ್ನಾಗಿದೆ. ನೀವು ಏನು ಟಚ್ ಅಪ್ ಮಾಡ್ತಾ ಇರಬೇಕಾಗ್ತದೆ. ಇದರದ್ದು ಶೇಡ್ ಬಂದು ನ್ಯೂಡ್ ಮೀಟ್, ತುಂಬ ಚೆನ್ನಾಗಿದೆ. ಇಷ್ಟು ಪ್ರಾಡಕ್ಟ್ಗಳ ರಿವ್ಯೂ ನಾನು ನಿಮಗೆ ಕೊಟ್ಟಿದ್ದೇನೆ. ಇದರಲ್ಲಿ ಯಾವುದಾದ್ರೂ ಪ್ರಾಡಕ್ಟ್ ನಿಮಗೆ ಇಷ್ಟ ಆದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೇನೆ, ನೀವು ಬೈ ಮಾಡ್ಬೋದು. ಓಕೆ, ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಇಷ್ಟ ಆದರೆ ಏನು ಮಾಡಬೇಕು, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಓಕೆ, ಬಾಯ್ ಗೈಸ್, ಕೀಪ್ ವಾಚಿಂಗ್. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಬಾಯ್.